ಹೋಗಿದ್ದು ಮೀಡಿಯೇಷನ್ ಸೆಂಟರ್ಗೆ. ಅಲ್ಲಿ ಮೀಡಿಯೇಷನ್ ಲೆಕ್ಚರ್ ಮುಗಿಸ್ಕೊಂಡು ನಮ್ಮನ್ನ ಹೈಕೋರ್ಟ್ ಕಡೆ ಹೋಗೋಕೆ ಹೇಳಿದ್ರು. ಹಾಗೆ ನಾವು ಶಾಂತಿನಗರ್ ಬಸ್ ಸ್ಟಾಪಿಗೆ ಬಂದು KBS ಬಸ್ ಹತ್ತಿ ಹೈಕೋರ್ಟ್ ಕಡೆ ಹೊರಟ್ವಿ. ಹೋಗೋ ಅಷ್ಟ್ರಲ್ಲಿ ಹೇಗೋ ಮಧ್ಯಾಹ್ನ ಆಗೋಗಿತ್ತು. ಇನ್ನು ಒಂದೇ ಸರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಕಬ್ಬನ್ ಪಾರ್ಕ್ ಬಂದು ಊಟ ಮಾಡಿಕೊಂಡು ಮತ್ತೆ ಹೈಕೋರ್ಟ್ ಕಡೆ ಹೊರಟ್ವಿ. ನಮ್ಮ ಹೈಕೋರ್ಟ್ ಬಿಲ್ಡಿಂಗ್ನ ಬ್ರಿಟಿಷರ ಕಾಲದಲ್ಲಿ ಅಧಿಕಾರಿ ಲೆವಿನ್ ಬೆಂಥೆಮ್ ಬೌರಿಂಗ್ ಆಡಳಿತದಲ್ಲಿ 1884ರಲ್ಲಿ ಸ್ಥಾಪನೆ ಮಾಡಿದ್ರಂತೆ. ಅದನ್ನ ಆಗ ಅಟಾರ ಕಚೇರಿ ಅಂತ ಕರಿತಿದ್ರಂತೆ. ಹೈಕೋರ್ಟಲ್ಲಿ ನಮಗೆ ಕೊಟ್ಟಿದ್ದ ವರ್ಕ್ನ ಮುಗಿಸಿ ಒಂಚೂರು ಕೋರ್ಟ್ ಹಾಲ್ ಪ್ರೊಸೀಡಿಂಗ್ಸ್ ನೋಡಿಕೊಂಡು ನಾವು ಬಂದಿದ್ದೆ ಫೇಮಸ್ ಪಾಸ್ತಾ ಸೆಂಟರ್ ಕಡೆ. ಪಾಸ್ತಾ ಮಾತ್ರ ಆ್ಯಸ್ ಯೂಶುವಲ್ ಸಖತ್ತಾಗಿತ್ತು. ಹಾಗೆ ಒಂಚೂರು ಮುಂದಕ್ಕೆ ಹೋಗಿ ಪಾಸ್ತಾ ತಿಂದಿದ್ದು ಸಾಕಾಗಿಲ್ಲ ಅಂತ ಮ್ಯಾಂಗೋ ಮಸಾಲನ್ನು ತೊಗೊಂಡ್ವಿ. ಅದು ಸಖತ್ ರುಚಿಯಾಗೇ ಇತ್ತು. ಹೆಂಗೋ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮಗೂ 3 ದಿನ ಲಾಂಗ್ ಲೀವ್ ಕೊಟ್ಟಿರೋದ್ರಿಂದ ಫುಲ್ ಖುಷಿಯಾಗಿ ಜೈ ಗಣೇಶ ಅಂದ್ಕೊಂಡು ನಮ್ಮ ಬಸ್ ಹತ್ತಿ ಮನೆಗೆ ಹೊರಟ್ವಿ.